ದಿನಕರ್ ಇವತ್ತಿನ ನಿರ್ದೇಶಕರಂತೆ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಸಿನಿಮಾ ಮಾಡಿದವರಲ್ಲ. ಆರಂಭದಿಂದಲೂ ಗುಣಮಟ್ಟವನ್ನು ಕಾಯ್ದುಕೊಂಡೇ ಬಂದಿರುವ ಒಬ್ಬ ಅಪರೂಪದ ನಿರ್ದೇಶಕ ದಿನಕರ್. ಕಳೆದ 8 ವರ್ಷಗಳಲ್ಲಿ ಕೇವಲ 3 ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ದಿನಕರ್ ಆ ಕಾರಣಕ್ಕಾಗಿಯೇ ಕನ್ನಡದ ಭರವಸೆಯ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಅಣ್ಣ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದರೂ ಕೂಡ ಸ್ಟಾರ್ ನಟರಿಗಾಗಿಯೇ ಸಿನಿಮಾ ಮಾಡೋದು ಸ್ವತಃ ದಿನಕರ್ಗೆ ಇಷ್ಟವಿಲ್ಲ. ಯಾವುದೇ ಒಬ್ಬ ನಿರ್ದೇಶಕ ಸ್ಟಾರ್ಗಿಂತ ಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅನ್ನೋದು ದಿನಕರ್ ವಾದ. ಆ ಕಾರಣದಿಂದಾಗಿ ಸಾರಥಿಯ ಯಶಸ್ಸು ದಿನಕರ್ಗೆ ಅಷ್ಟು ತೃಪ್ತಿ ಕೊಟ್ಟಿಲ್ಲ. ದಿನಕರ್ ನಿರ್ದೇಶಕರಾಗಿ ಬರೋಬ್ಬರಿ 8 ವರ್ಷಗಳು ಕಳೆದಿವೆ. ಆದರೆ ಇಲ್ಲಿವರೆಗೂ ಅವರು ನಿರ್ದೇಶನ ಮಾಡಿರೋದು ಕೇವಲ 3 ಸಿನಿಮಾಗಳನ್ನು ಮಾತ್ರ. ಅದಕ್ಕೆ ಕಾರಣ ದಿನಕರ್ ಸದಾ ಹೊಸತನಕ್ಕಾಗಿ ತುಡಿಯುವ ವ್ಯಕ್ತಿ. ಸಂಖ್ಯೆಗಿಂತ ಸಿನಿಮಾದ ಗುಣಮಟ್ಟ ಮುಖ್ಯ ಅಂತ ನಂಬಿರುವವರು ದಿನಕರ್ ತೂಗುದೀಪ್. ಒಂದು ಸಿನಿಮಾ ಈಗ ಜೊತೆಲಿ ಮಾಡಿದ್ರೆ ನಂಗೆ ಅದೇ ಥರ ಇನ್ನೊಂದು ಸಿನಿಮಾ ಮಾಡು ಅಂದರೆ ಆಗಲ್ಲ, ಮೋಸ್ಟ್ಲಿ ಶುರುನೇ ಮಾಡಲ್ಲ ಅನ್ಸುತ್ತೆ ನಾನು. ಆ ಥರ ಅದಕ್ಕೋಸ್ಕರ ಹೊಸ ಹುಡುಕ್ತಾ ಇರ್ತೀನಿ. ನನಗೆ ಎಕ್ಸೈಟ್ ಆಗಬೇಕು, ಆ ಪಾಯಿಂಟ್ ಏನೋ ಒಂದು ಹೊಸದೇನೋ ಅನ್ಸ್ಬೇಕು. ನಾನು ಪ್ರೀವಿಯಸ್ ಸಿನಿಮಾಲಿ ಏನು ಮಾಡಿದೆ ಅದ್ರ ಥರ ಏನೂ ಇರಬಾರ್ದು ನೆಕ್ಸ್ಟ್ ಸಿನಿಮಾಲಿ ಮಾಡೋದು ಅನ್ನೋದು. ಏನಾಗುತ್ತೆ ಅಂದರೆ ಯೂಶ್ವಲಾಗಿ ಎಲ್ಲ ಹೇಳೋದು ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ, ಅವನೇನು ಡಿಸೈಡ್ ಮಾಡ್ತಾನೋ ಯಾವ ದಾರಿಲಿ ಹೋಗ್ತಾನೆ ಅದು. ಈ ಥರ ಒಬ್ಬ ಹೀರೋನ ಹಿಡ್ಕೊಂಡು ಅವನಿಗೆ ಕತೆ ಮಾಡು ಅಂದಾಗ ಯಾರೋ ಒಬ್ಬರು ಬೆರಳು ಹಿಡ್ಕೊಂಡು ನಾವು ಅವ್ರನ್ನ ಫಾಲೋ ಮಾಡಬೇಕಾಗತ್ತೆ. ಅದು ಒಬ್ಬ ಡೈರೆಕ್ಟರ್ ಆದವನಿಗೆ ಅದು ಅಷ್ಟು ತೃಪ್ತಿ ಕೊಡೋಲ್ಲ. ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದೇ ಇದ್ರೂ ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡಬೇಡ್ರಿ. ರೈತ ಈ ದೇಶದ ಬೆನ್ನೆಲುಬು. ತೃಪ್ತಿ ಇಲ್ಲದ ಕೆಲಸ ಮಾಡಬಾರದು ಅನ್ನೋದು ದಿನಕರ್ ವಾದ. ಸಾರಥಿ ಒಂದರ್ಥದಲ್ಲಿ ದರ್ಶನ್ಗೆ ಮರುಜನ್ಮ ನೀಡಿದ ಸಿನಿಮಾ. ಆದರೆ ನಿರ್ದೇಶಕನ ಮನಸ್ಥಿತಿಯಲ್ಲಿ ಯೋಚಿಸುವಾಗ ಸಾರಥಿ ಸಿನಿಮಾದ ಯಶಸ್ಸು ದಿನಕರ್ಗೆ ಅಷ್ಟೇನೂ ತೃಪ್ತಿ ಕೊಟ್ಟಿಲ್ಲ. ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಇದಕ್ಕೆ ಸಾಕು, ಇದಕ್ಕೆ ಫ್ರೀಸ್ ಮಾಡೋಣ ಅನ್ನೋದು ಬಂದಾಗಲೇ ಅವಾಗ ನಮಗೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು. ಸಾರಥಿಲಿ ಹಂಗೆ ಬಂದಿಲ್ಲ. ಸೊ ಅದಕ್ಕೆ ಆ ಫಾರ್ಮ್ಯಾಟ್ ಮಾಡೋದೇ ಬೇಡ ಅಂತ ಅನ್ಕೊಬಿಟ್ಟೆ. ತಲೆ ಚಿತ್ರರಂಗವನ್ನು ನೋಡಿಕೊಂಡೇ ಬೆಳೆದವರು ದಿನಕರ್. ಚಿತ್ರರಂಗದಲ್ಲಿ ಅಷ್ಟೆಲ್ಲ ಅನುಭವ ಪಡೆದ ನಂತರವೂ ಎಕ್ಸ್ಪೆರಿಮೆಂಟ್ ಅಂದುಕೊಂಡೇ ಮೊದಲ ಸಿನಿಮಾ ಮಾಡಿದ್ರು ದಿನಕರ್. ನನ್ನ ಫಸ್ಟ್ ಫಿಲಮ್ ಕ್ಯಾಮ್ರಾಮನ್ ಬಂದ್ಬಿಟ್ಟು ವೀನಸ್ ಮೂರ್ತಿ. ಅವ್ರಿಗೂ ಅಷ್ಟೇ, ಏನು ತೆಗಿತಿದ್ದೆ ನಾನು ದಿನಕರ್ ಬರೀ ಒಂದೊಂದೇ ಶಾರ್ಟಲ್ಲಿ ತೆಗಿದ್ದೇನೆ, ಸಿನಿಮಾ ಮಾಡ್ತಿದ್ದಾನ ಸೀರಿಯಲ್ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ ಅನ್ನೋ ಡೌಟಲ್ಲಿದ್ದರು ಅವರು. ಬಟ್ ಅದನ್ನು ತೆಗೆದಾದ್ಮೇಲಿಂದ ಆಮೇಲೆ ನಂದು ಎಲ್ಲೆಲ್ಲಿ ಇಂಟರ್ ಕಟ್ಸ್ ಬೇಕು ಅದನ್ನೆಲ್ಲ ಸಪ್ರೇಟ್ ನೋಟ್ ಮಾಡ್ಕೋತಿದ್ದೆ. ಒಂದು ಫ್ಲೋ ಅಲ್ಲಿ ನಂಗೆ ಅದು ಫೋರ್ಸು ಮತ್ತು ಆ ಎಕ್ಸ್ಪ್ರೆಷನ್ನು ಮತ್ತು ಆ ಫೀಲ್ ಎಲ್ಲ ಕರೆಕ್ಟಾಗಿ ಸಿಕ್ಬಿಟ್ರೆ ಮಧ್ಯದಲ್ಲಿ ಇಂಟರ್ ಕಟ್ಸ್ ನನಗೆ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಬರೀ ಒಂದು 7-8 ಶಾರ್ಟಲ್ಲಿ ಒಂದು ಸೀನ್ ಮುಗಿಸ್ತಾ ಇದೆ. ಆ ಥರ ತುಂಬ ಸೀನ್ಗಳು ಅದೇ ಥರ ತೆಗೆದಿದ್ದೆ ನಾನು. ಒಂದು ಕಡೆ 4 ಗೋಡೆಯಲ್ಲಿ ಕೂತ್ಕೊಂಡು ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ ಕೂತ್ಕೊಂಡು ಬರೆಯೋಕ್ಕೆಲ್ಲ ಇಷ್ಟ ಆಗಲ್ಲ. ಹೊರಟ್ಬಿಡ್ತೀವಿ, ನಾನಾಗಲಿ ಚಿಂತನ ಆಗಲಿ, ನನ್ನ ಜೊತೆ ನನ್ನ ಕೋ-ಡೈರೆಕ್ಟ್ ಮಲ್ಲಿಕಾರ್ಜುನ್ ಆಗಲಿ, ಸುಮ್ಮನೆ ಕಾರ್ ಹಾಕೊಂಡು ಹೊರಟ್ಬಿಡೋದು. ಎಲ್ಲರೂ ಟ್ರಾವೆಲಿಂಗ್ಗಳಿಗೆ ಜಾಸ್ತಿ ನಮ್ಮದು ಕತೆ ರೆಡಿಯಾಗೋದು. ಮೊದಲ 2 ಸಿನಿಮಾಗಳ ಕತೆ ದಿನಕರ್ ತಮ್ಮ ಕಾಲೇಜು ದಿನಗಳಲ್ಲಿ ಮಾಡಿಕೊಂಡಿದ್ದು. ದರ್ಶನ್ ನೆಗೆಟಿವ್ ಪಾತ್ರ ಮಾಡಬೇಕು ಅನ್ನುವಂತಹ ಅವರ ಆಸೆಯನ್ನು ದಿನಕರ್ ತಮ್ಮ ನಿರ್ದೇಶನದ ಮೂಲಕ ಈಡೇರಿಸಿದರು. ತೂಗುದೀಪ್ ಶ್ರೀನಿವಾಸ್ ಸಾವಿನಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. ಪತಿಯ ಸಾವಿನ ನಂತರ ಪತ್ನಿ ಮೀನಾ ತೂಗುದೀಪ್ ಅವರಿಗೆ ಕುಟುಂಬವನ್ನು ನಿರ್ವಹಿಸುವುದು ತೀರಾ ಕಷ್ಟವಾಯಿತು. ಹಿರಿಯ ಪುತ್ರ ದರ್ಶನ್ ಧಾರಾವಾಹಿಗಳಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡಿದರು.